ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಭಾರತದ ಪ್ರಧಾನಿ ಮೋದಿ ಅವರನ್ನು ರಾಹುಲ್ ಗಾಂಧಿ, ಅವರ ಮಮ್ಮಿ ಸೋನಿಯಾ ಗಾಂಧಿ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟೀಕೆಯನ್ನು ಮಾಡ್ತಾ ಭಾರತದ ರಾಜತಾಂತ್ರಿಕತೆ ಸರಿಯಿಲ್ಲ, ಭಾರತ ಇರಾನ್ ಜೊತೆಗೆ ಸರಿಯಾದ ಸಂಬಂಧವನ್ನು ಇಟ್ಕೊಂಡಿಲ್ಲ, ಅದೇ ಕಾರಣಕ್ಕೆ ತೈಲದ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಅಂತ ಮಾತಾಡ್ತಾ ಇದ್ರು. ಆದರೆ ಇದೇ ಸಮಯದಲ್ಲಿ ಕಾಂಗ್ರೆಸ್ಸಿನ ನಾಯಕರು ನರೇಂದ್ರ ಮೋದಿ ಅವರನ್ನು ಮೆಚ್ಚಿಕೊಳ್ತಾ ಇದ್ದಾರೆ. ಜೊತೆಗೆ ಭಾರತದ ವಿದೇಶಾಂಗ ನೀತಿ ಅತ್ಯದ್ಭುತ ಅಂತ ಹೇಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿನ ದೊಡ್ಡ ನಾಯಕರಿಗೆ ಅವರ ಪಕ್ಷದವರೇ ಮುಖಕ್ಕೆ ಹೊಡೆದ ಹಾಗೆ ಆಗ್ತಾ ಇದೆ. ಮತ್ತೊಂದು ಕಡೆ ಪ್ರಧಾನಿ ಮೋದಿ ಅವರನ್ನ ಇಡೀ ಜಗತ್ತು ಯುದ್ಧವನ್ನ ನಿಲ್ಲಿಸಿ ಅಂತ ಕೇಳಿಕೊಳ್ತಾ ಇದೆ. ಇದು ಕೆಲ ಅಯೋಗ್ಯರಿಗೆ ಮೋದಿ ವಿಶ್ವಗುರು ಅಂತಾರಲ್ಲ, ಅದೇನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಿದ್ದವರಿಗೆ ಮೋದಿಯ ತಾಕತ್ತು ಏನು ಅನ್ನೋದನ್ನ ಇಡೀ ಜಗತ್ತು ಹೇಳ್ತಾ ಇದೆ. ಹಾಗಾದ್ರೆ ಪ್ರಧಾನಿ ಮೋದಿ ಅವರನ್ನ ಮೆಚ್ಚಿಕೊಂಡ ಕಾಂಗ್ರೆಸ್ ನಾಯಕರು ಯಾರು? ಪ್ರಿಯಾಂಕ್ ಖರ್ಗೆ ಅಂತಹ ಎಡವಟ್ಟುಗಳಿಗೆ ಈಗ ಉತ್ತರವನ್ನ ಇಡೀ ಜಗತ್ತು ಕೊಡ್ತಾ ಇರೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಭಾರತಕ್ಕೆ ತೈಲದ ಅಭಾವ ಉಂಟಾಗತ್ತೆ ಅಂತ ಸದನದಲ್ಲಿ ರಾಹುಲ್ ಗಾಂಧಿ ಅನ್ನೋ ವಿಪಕ್ಷ ನಾಯಕ ಹೇಳಿದ್ರು. ಆದರೆ ನಮ್ಮ ದೇಶದಲ್ಲಿ ತೈಲದಲ್ಲಿ ಯಾವುದೇ ಸಮಸ್ಯೆ ಅನ್ನೋದು ಸದ್ಯಕ್ಕೆ ಉಂಟಾಗಿಲ್ಲ. ದರಗಳು ಕೂಡ ಹೆಚ್ಚಾಗಿಲ್ಲ. ಕೇವಲ LPGಯಲ್ಲಿ ಮಾತ್ರ ಒಂದಷ್ಟು ದರಗಳು ಹೆಚ್ಚಾಗಿವೆ. ಅದರಲ್ಲೂ ಕಾಂಗ್ರೆಸ್ ಮಹಾನುಭಾವರ ಕೈವಾಡ ಇದೆ ಅನ್ನೋದನ್ನ ವಿಡಿಯೋ ಸಮೇತ, ಸಾಕ್ಷಿ ಸಮೇತ ನಿಮಗೆ ಕಳೆದ ವಿಡಿಯೋದಲ್ಲಿ ನಾವು ತೋರಿಸಿದ್ವಿ. ಅದಾದ ಮೇಲೆ ಖಮೇನಿಯ ಹತ್ಯೆ ಆದಾಗ ಮಮ್ಮಿ ಸೋನಿಯಾ ಅಯ್ಯೋ ಖಮೇನಿಯ ಹತ್ಯೆಯನ್ನು ಭಾರತ ಖಂಡಿಸಿಲ್ಲ ಅನ್ನೋ ಪತ್ರವನ್ನು ಬರೆದ್ರು. ಹಾಗಂತ ಮೋದಿ ಅವರ ವಿರುದ್ಧ ಎಲ್ಲವನ್ನ ರಾಜಕೀಯ ಮಾಡ್ತಾ ಇರೋದು ಇದೇನು ಮೊದಲಲ್ಲ, ಇದು ಅಂತ್ಯ ಕೂಡ ಆಗಲ್ಲ. ಅದಕ್ಕೆ ಕಾರಣ ಅಂದರೆ ಕೈಲಾಗದವನ್ನು ಕುಣಿಯೋಕೆ ನೆಲ ಡೊಂಕು ಅನ್ನಂತೆ. ಅದೇ ಥರ ಇವರ ಕತೆ. ರಾಹುಲ್ ಆಗಿ ರಾಜಕೀಯವಾಗಿ ತಂತ್ರಗಾರಿಕೆ ಮಾಡೋದಕ್ಕೆ ಬರಲ್ಲ, ಅಲ್ಲಿ ಮೋದಿಯನ್ನು ಎದುರಿಸೋದಕ್ಕೆ ಮೊದಲೇ ಆಗಲ್ಲ. ಅದೇ ಕಾರಣಕ್ಕೆ ಜಗತ್ತಿನ ಯಾವುದೇ ವಿಚಾರ ಬಂದರೂ ಅದಕ್ಕೆಲ್ಲ ಭಾರತವೇ ಕಾರಣ ಅಂತಾರೆ. ಭಾರತ ಆಪರೇಷನ್ ಸಿಂಧೂರ್ ಮಾಡಿದಾಗ ಕೂಡ ಪಾಕಿಸ್ತಾನವನ್ನು ಯಾವ ರೀತಿ ಹೊಡೆದಿದ್ದೀರಿ, ಅಲ್ಲಿ ಏನೆಲ್ಲ ಆಗಿದೆ, ನಾವು ಏನೆಲ್ಲ ಮಾಡಿದ್ದೀವಿ ಅನ್ನೋದನ್ನು ನಮ್ಮ ವಿಪಕ್ಷದಲ್ಲಿರೋ ಯಾವನು ಕೇಳಲೇ ಇಲ್ಲ. ಅಲ್ಲಿ AICC ಅಧ್ಯಕ್ಷ ಖರ್ಗೆ, ಕಾಂಗ್ರೆಸ್ಸಿನ ಯೌವನ ರಾಜ ರಾಹುಲ್ ಗಾಂಧಿ ಭಾರತದ ಸೈನಿಕರನ್ನ ಪಾಕಿಗಳು ಹೊಡೆದಿದ್ದಾರಂತೆ. ಅದೆಷ್ಟು ಹೊಡೆದಾಕಿದ್ದಾರೆ, ಅದೆಷ್ಟು ಮಿಸೈಲ್ಗಳು ನಮ್ಮ ದೇಶದ ಒಳಗೆ ಬಿದ್ದಿವೆ, ಅವು ಏನೆಲ್ಲ ಹಾನಿ ಮಾಡಿವೆ, ನಮ್ಮ ಎಷ್ಟು ಯುದ್ಧ ವಿಮಾನಗಳನ್ನು ಪಾಕಿಗಳು ಹೊಡೆದಿದ್ದಾರೆ, ಅದನ್ನು ಲೆಕ್ಕ ಕೊಡಿ ಅಂತ ಕೇಳಿದ್ರು. ಅಲ್ಲಿಗೆ ಈ ವಿಪಕ್ಷದಲ್ಲಿರೋ ನಾಯಕರು ಅನ್ನಿಸಿಕೊಂಡವರೆಲ್ಲ ಪಾಕಿಸ್ತಾನಕ್ಕೆ ಕೆಲವೊಂದು ಇನ್ಫಾರ್ಮೇಷನ್ ಕೊಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನಗಳು ನಿಜ ಭಾರತೀಯರಿಗೆ ಹುಟ್ಟುಕೊಂಡು ಅದೆಲ್ಲ ಈಗ ಇತಿಹಾಸ. ಅಂಥದ್ದೇ ಘಟನೆ ಈಗ ಮತ್ತೆ ಮರುಕಳಿಸ್ತಾ ಇದೆ. ಯಾಕಂದರೆ ಈಗ ಇಡೀ ಜಗತ್ತು ಸಂಕಷ್ಟದಲ್ಲಿದೆ. ಭಾರತ ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾ ಇದೆ. ಅದು ನಮಗೆಲ್ಲ ಗೊತ್ತೇ ಇದೆ, ನಾವು ನೋಡ್ತಾನೂ ಇದ್ದೀವಿ. ಹರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗುಗಳನ್ನು ಮಾತ್ರ ಬಿಡ್ತೀವಿ ಅನ್ನೋದನ್ನ ಇರಾನ್ ಹೇಳಿತ್ತು. ಅದೇ ರೀತಿ ಕೆಲ ಹಡಗುಗಳನ್ನು ಬಿಟ್ಟಿತ್ತು. ಈಗ ಮೊನ್ನೆ ರಾತ್ರಿ ರಷ್ಯಾದಿಂದ ಚೈನಾಗೆ ಹೋಗ್ತಾ ಇದ್ದ 7 ಹಡಗುಗಳನ್ನು ಮಾರ್ಗ ಮಧ್ಯೆ ಡೀಲ್ ಮಾಡಿ ಭಾರತಕ್ಕೆ ಬರುವಂತೆ ಮಾಡಿದೆ. ಅಂದರೆ ಸಮುದ್ರದ ಮಧ್ಯೆ ಕೂಡ ಭಾರತದ ರಾಜತಾಂತ್ರಿಕತೆ ಕೆಲಸವನ್ನ ಮಾಡ್ತಾ ಇದೆ. ಅಮೆರಿಕ, ಇರಾನ್, ಇಸ್ರೇಲ್ 3 ರಾಷ್ಟ್ರಗಳನ್ನ ಭಾರತ ಜಾಣ್ಮೆಯಿಂದ ನಿಭಾಯಿಸ್ತಾ ಇರೋದು. ಅಮೆರಿಕ ಒಂದು ಸಮಯದಲ್ಲಿ ರಷ್ಯಾದ ತೈಲ ಖರೀದಿಯನ್ನು ನಿಲ್ಲಿಸಿ ಅಂತ ಭಾರತಕ್ಕೆ ಹೇಳ್ತಾ ಇತ್ತು. ಅದೇ ಅಮೆರಿಕ ಈಗ ರಷ್ಯಾದ ತೈಲವನ್ನು ಖರೀದಿ ಮಾಡಿ ಅಂತಿದೆ. ಇದನ್ನು ಕಂಡು ಕಾಂಗ್ರೆಸ್ಸಿನ ಕೆಲ ನಾಯಕರಿಗೆ ಬೆಂಕಿ ಹತ್ತಿಕೊಳ್ತಾ ಇದ್ರೆ, ಇಂಥದ್ದೇ ಸಮಯದಲ್ಲಿ ಕಾಂಗ್ರೆಸ್ಸಿನ ಪ್ರಮುಖ ನಾಯಕ ಮನೀಶ್ ತಿವಾರಿ ಭಾರತದ ನಿಲುವು ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಬದ್ಧವಾಗಿದೆ, ನಮ್ಮ ದೇಶ ಮೌನವಾಗಿರೋದು ಸರಿಯಾದ ನಿರ್ಧಾರ, ಯಾಕಂದರೆ ಅದು ನಮ್ಮ ಯುದ್ಧ ಅಲ್ಲ, ಅಲ್ಲಿ ಯುದ್ಧ ಆಗ್ತಾ ಇರೋದು ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ನಡುವೆ, ಅದಕ್ಕೆಲ್ಲ ನಾವು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡೋದು ತಪ್ಪು ಅನ್ನೋದನ್ನು ಹೇಳ್ತಾ ಇದ್ರೆ, ಸಂಸದ ಶಶಿ ತರೂರ್ ಭಾರತದ ತಟಸ್ಥ ನೀತಿ ಅತ್ಯಂತ ಉತ್ತಮ, ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ಭಾರತ ಮೌನವಾಗಿರೋದು ಹೇಳಿತನ ಅಲ್ಲ, ಅದೊಂದು ಜವಾಬ್ದಾರಿಯ ಕಾರ್ಯತಂತ್ರ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ರಾಜ್ಯದಲ್ಲಿರೋ ಖರ್ಗೆ ಪುತ್ರ ಖರ್ಗೆ ಇಡೀ ರಾಜ್ಯದ ಎಲ್ಲ ಮಂತ್ರಿಗಳ ಖಾತೆಗಳನ್ನು ನಿಭಾಯಿಸ್ತಾ ಇರ್ತಾರೆ. ಅದೇ ಪ್ರಿಯಾಂಕ್ ಖರ್ಗೆ ಈಗ ಮೋದಿ ಬಗ್ಗೆ ವಿಶ್ವ ನಾಯಕ ಅಂತಿದ್ರಲ್ಲ, ವಿಶ್ವಗುರು ಆದವರು ಏನು ಮಾಡ್ತಾ ಇದ್ರು ಅಂತ ಹೇಳಿ ಹಣಕ್ಕಿಸಿ ಮಾತನಾಡ್ತಾ ಇದ್ರು. ಆದರೆ ಈಗ ಖರ್ಗೆಗೆ ಈಗ ಮಾತಾಡಿ ಅಂದ್ರು ಮಾತಾಡಲ್ಲ.
ಅದಕ್ಕೆ ಕಾರಣ ಅಂದರೆ ಈಗಾಗಲೇ ಭಾರತದ ಪ್ರಧಾನಿ ಮೋದಿ ಅವರನ್ನ ಇಡೀ ಜಗತ್ತು ಯುದ್ಧವನ್ನ ನಿಲ್ಲಿಸಿ ಅಂತ ಕೇಳ್ತಾ ಇವೆ. UAE ಮೋದಿ ಅವರ ಒಂದು ಕರೆ ಈ ಯುದ್ಧವನ್ನ ನಿಲ್ಲಿಸುತ್ತೆ ಅಂತ ಹೇಳಿತ್ತು. ಇರಾನ್ ಕೂಡ ಮೋದಿ ಅವರಿಂದ ಮಾತ್ರ ಯುದ್ಧ ನಿಲ್ಲಿಸೋಕೆ ಸಾಧ್ಯ ಅನ್ನೋದನ್ನ ಹೇಳಿತ್ತು. ಅಮೆರಿಕ ಮೋದಿ ಅವರು ಇರಾನ್ ಜೊತೆ ಮಾತಾಡಿ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿಸಿ ಅಂತ ಕೇಳ್ಕೊಂಡಿತ್ತು. ಈಗ ಪ್ರಧಾನಿ ಮೋದಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಜೊತೆ ಮಾತಾಡ್ತಾ ಇದ್ದಾರೆ. ಇಡೀ ಜಗತ್ತು ಯುದ್ಧ ನಿಂತರೆ ಸಾಕು ಅಂತ ಕಾಯ್ತಾ ಇರುವಾಗ ಭಾರತದ ಪ್ರಧಾನಿ ಮೋದಿ ಅವರೇ ಯುದ್ಧವನ್ನು ನಿಲ್ಲಿಸಬೇಕು ಅನ್ನೋದನ್ನ ಎಲ್ಲ ದೇಶಗಳು ಕೇಳ್ತಾ ಇವೆ. ಅಲ್ಲಿಗೆ ನಮ್ಮ ದೇಶದ ಪ್ರಧಾನಿ ಮೋದಿ ಅವರು ವಿಶ್ವ ಗುರುನೋ ಇಲ್ಲ ಯಾರೋ ವಿಶ್ವ ನಾಯಕರೆಲ್ಲ ವಿಶ್ವ ಗುರುಗೆ ಫೋನ್ ಮಾಡ್ತಾ ಇದ್ದಾರಾ ಇಲ್ವಾ ಅದನ್ನ ನೀವೇ ತಿಳ್ಕೊಳ್ಳಿ. ಯಾಕಂದ್ರೆ ನಮ್ಮಲ್ಲಿರೋ ಎಡವಟ್ಟುಗಳು ಇದನ್ನ ಯೋಚನೆ ಮಾಡಬೇಕಾದ ಸಮಯ ಬಂದಿದೆ. ಆದರೂ ಯೋಚನೆ ಮಾಡ್ತಾರಾ ನನಗೆ ಗೊತ್ತಿಲ್ಲ. ಹಾಗಂತ ಇಲ್ಲಿ ಪ್ರಧಾನಿ ಮೋದಿ ಅವರನ್ನ ವಿಶ್ವಗುರು ಅಂತ ಹೇಳ್ಕೊಂಡಿರೋದು ಮೋದಿ ಅಲ್ಲ ಅಥವಾ ಭಾರತದ ಜನರು ಅಲ್ಲ, ಬದಲಾಗಿ ಜಗತ್ತಿನ ನಾನಾ ದೇಶಗಳು. ಹಾಗೇನಾದರೂ ನಮ್ಮ ITBT RSS ಗ್ಯಾಸ್ ಸಿಲಿಂಡರ್ ಮಂತ್ರಿ ಬೇಕಾದರೆ ಜಗತ್ತಿನ ಒಂದಷ್ಟು ರಾಷ್ಟ್ರಗಳಿಗೆ ಒಂದು ಟ್ರಿಪ್ ಹೋಗಿ ಅಲ್ಲಿ ಕೇಳಿಕೊಂಡು ಬಂದರೆ ಉತ್ತರ ಸಿಗುತ್ತೆ. ಅದನ್ನು ಬಿಟ್ಟು ಭಾರತದ ಒಳಗೆ ಕೂತ್ಕೊಂಡು ಯಾರಿಗೋ ಗುಲಾಮಗಿರಿಯನ್ನು ಮಾಡೋಕ್ಕೆ ಇಂಥದ್ದೆಲ್ಲ ಮಾಡ್ತಾರೆ ಅಂದರೆ ಇವರು ಗುಲಾಮಗಿರಿಯನ್ನೇ ಕರಗತ ಮಾಡಿಕೊಂಡಿದ್ದಾರೆ ಅನ್ಸುತ್ತೆ. ಯಾಕಂದರೆ ಅಪ್ಪ ಮಾಡಿದ್ದು ಅದನ್ನೇ, ಈಗ ಮಗ ಕೂಡ ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಇರಲಿ ಬಿಡಿ, ಬೇರೆ ಯಾವುದೇ ಪಕ್ಷಕ್ಕೆ ಹೋದರೂ ಇವರನ್ನು ಸೇರಿಸಿಕೊಳ್ಳಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಇರೋವರೆಗಾದರೂ ಗುಲಾಮಗಿರಿ ಮಾಡಿಕೊಂಡು ಒಂದಷ್ಟು ಕೊಳ್ಳೆ ಹೊಡ್ಕೊಳ್ಳೋ ಯೋಚನೆ ಮಾಡ್ಕೊಂಡಿರ್ತಾರೆ ಅನ್ಸುತ್ತೆ. ಆದರೂ ಈಗ ಇಡೀ ಜಗತ್ತು ಈ ಯುದ್ಧವನ್ನು ಹೆಂಗಾದರೂ ನಿಲ್ಲಿಸಿ ಅಂತ ಮೋದಿ ಅವರನ್ನ ಕೇಳಿಕೊಳ್ತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ಸಿನ ಮನೀಶ್ ತಿವಾರಿ ಮತ್ತು ಶಶಿ ತರೂರ್ ಪ್ರಧಾನಿ ಮೋದಿ ಅವರನ್ನ ಮೆಚ್ಚಿಕೊಳ್ತಾ ಇದ್ದಾರೆ. ಅವರ ರಾಜತಾಂತ್ರಿಕ ನೃತ್ಯವನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಈಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಏನಾಗ್ತಾ ಇರಬೇಕು? ತೈಲವೇ ಇಲ್ಲದೆ ಬೆಂಕಿ ಹೊತ್ತಿಕೊಂಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಶಶಿ ತರೂರ್ ಆಪರೇಷನ್ ಸಿಂಧೂರ್ ಆದಾಗ ನಾನೊಬ್ಬ ಭಾರತೀಯನಾಗಿ ಮೊದಲು ಭಾರತದ ಪರವಾಗಿ ನಿಲ್ತೀನಿ, ಈ ವಿಚಾರದಲ್ಲಿ ರಾಜಕೀಯವನ್ನು ಮಾಡಲ್ಲ ಅಂತ ನಮ್ಮ ಸೈನಿಕರ ದಾಳಿಯನ್ನು ಸಮರ್ಥನೆಯನ್ನು ಮಾಡೋಕೆ ವಿದೇಶಕ್ಕೆ ತೆರಳಿದ್ರು. ಆಗ ರಾಹುಲ್ ಗಾಂಧಿ ಖರ್ಗೆ ಸೇರಿ ಅಯ್ಯೋ ಅವರು BJP ಸೇರ್ಕೊಂಡಿದ್ದಾರೆ, ಅದು ಅಧಿಕೃತವಾಗಿಲ್ಲ ಅನ್ನೋ ರೀತಿ ಮಾತನಾಡಿದ್ರು. ಅಲ್ಲಿಗೆ ಭಾರತದ ವಿರುದ್ಧವಾಗಿ ಮಾತನಾಡಿದವರು ಅವರು ಕಾಂಗ್ರೆಸ್ ಪಕ್ಷದವರು, ಅದೇ ಭಾರತದ ಪರವಾಗಿ ಮಾತಾಡಿದರೆ ಅವರು BJPಗೆ ಸೇರಿದವರು ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರಿಗೆ ಇದ್ದೇ ಇದೆ. ಅದನ್ನು ಏನು ಮಾಡೋಕೆ ಆಗಲ್ಲ. ಯಾಕಂದರೆ ಈ ಕಾಂಗ್ರೆಸ್ ಪಕ್ಷದಲ್ಲಿರೋ ಬಹಳಷ್ಟು ಜನರು ಮೋದಿ ಅವರನ್ನು ವಿರೋಧಿಸ್ತಾ ಇದ್ದೀವಿ ಅಂತ ಅವರ ಒಳಗಿರೋ ಅಸಲಿಯತ್ತನ್ನು ಹೊರಗೆ ಹಾಕ್ತಾ ಇರ್ತಾರೆ. ಅಂದರೆ ಅವರ ಒಳಗಿರೋದೇ ಭಾರತ ವಿರೋಧಿ ಮನಸ್ಥಿತಿ ಅಂತ. ಈಗ ಮನೀಶ್ ತಿವಾರಿ ಮತ್ತು ಶಶಿ ತರೂರ್ ಮತ್ತೇನಾದರೂ ಕಾಂಗ್ರೆಸ್ ಪಕ್ಷದಿಂದ ದೂರ ಸರಿಯಬೇಕಾದರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಯಾಕಂದರೆ ರಾಹುಲ್ ಗಾಂಧಿ ಹೇಳಿದ್ದೆಲ್ಲ ಸರಿ ಇದೆ, ರಾಹುಲ್ ಗಾಂಧಿ ಹೇಳಿದ್ದೆ ರೈಟ್ ಅಂದರೆ ಮಾತ್ರ ಕಾಂಗ್ರೆಸ್ ಒಳಗೆ ಯಾವುದೇ ನಾಯಕ ಆದರೂ ಬದುಕೋಕೆ ಸಾಧ್ಯ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರೋ ಸತ್ಯ. ಇನ್ನು ನಮ್ಮ ರಾಜ್ಯದ ಹಿರಿಕರಿಗೆ ಪುತ್ರ ಮರಿಕರ್ಗೆ ಅಲ್ಲಿ ಅಪ್ಪ ಹಿರಿಕರ್ಗೆ ಲಾಜಿಕ್ ಇಲ್ಲದ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಕೇಳೋ ಪ್ರಶ್ನೆಯನ್ನೇ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭೆಯಲ್ಲಿ ಕೇಳ್ತಾರೆ. ಅಲ್ಲಿಗೆ ಅರ್ಥ ರಾಹುಲ್ ಗಾಂಧಿ ಕೇಳ್ತಾ ಇರೋ ಪ್ರಶ್ನೆ ಎರಡೂ ಕಡೆ ಕೇಳಿದರೆ ಅದು ಜನರಿಗೆ ತಲುಪಿ ಬಿಡುತ್ತೆ. ಆಗ ಮತದಾರರು ಒಂದಷ್ಟು ಸುಳ್ಳನ್ನು ರಾಹುಲ್ ಹೇಳಿದ್ದನ್ನು ನಂಬಿದರೆ ಅಲ್ಲಿ ಕಾಂಗ್ರೆಸ್ಗೆ ಮತಗಳು ಬರುತ್ತೆ ಅನ್ನೋ ದೊಡ್ಡ ನಂಬಿಕೆ. ಆದರೂ ಕಾಂಗ್ರೆಸ್ಸಿಗೆ ಅದೆಷ್ಟು ಭಾರತೀಯರು ಮತ ಹಾಕ್ತಾರೋ ನನಗಂತೂ ಗೊತ್ತಿಲ್ಲ. ಅವರ ಕರ್ಮ ಹಾಳಾಗಿ ಹೋಗಲಿ. ದೇಶ ಪ್ರೇಮಿಗಳಲ್ಲದವರು ಯಾವತ್ತಿದ್ರೂ ಯಾವುದೇ ದೇಶದಲ್ಲಾದರೂ ಡೇಂಜರ್. ಯಾಕಂದರೆ ಹೊರಗಿನ ಶತ್ರುಗಳನ್ನು ಹುಡುಕಿ ಹೊಡೆಯೋದು ತುಂಬ ಸುಲಭ. ಅದೇ ನಮ್ಮೊಳಗೆ ಇದ್ದು ನಮಕ್ಕರಾಮ್ ಕೆಲಸ ಮಾಡೋರನ್ನು ಪತ್ತೆ ಹಚ್ಚೋದು ಕಷ್ಟ. ಅಪ್ಪಿತಪ್ಪಿ ಅವರನ್ನು ಪತ್ತೆ ಹಚ್ಚಿದ್ರು ದೇಶದಿಂದ ಹೊರಗೆ ಕಳಿಸೋದು ನಮ್ಮ ಕಾನೂನಲ್ಲಿ ಅಷ್ಟೊಂದು ಅವಕಾಶಗಳು ಇರಲ್ಲ. ಅದೇ ಕಾರಣಕ್ಕೆ ಭಾರತವನ್ನು ಒಂದಷ್ಟು ಗಲಭೆಯ ದೇಶ ಮಾಡೋಕೆ ಭಾರತದ ಒಳಗೆ ಕುಳಿತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಥವರು ಇದ್ರೆ ಎಷ್ಟು ಹೋದ್ರೆ ಎಷ್ಟು. ಅಲ್ಲಿಗೆ ಇವತ್ತು ಭಾರತದ ರಾಜತಾಂತ್ರಿಕತೆಯ ಬಗ್ಗೆ ನಾವು ಮಾತಾಡೋದಕ್ಕಿಂತ ಭಾರತ ಉತ್ತಮವಾಗಿದೆ. ಯಾವನೋ ಸರ್ಟಿಫಿಕೇಟ್ ಕೊಟ್ಟರೆ ಭಾರತದ ಹೆಸರು ಹಾಳಾಗಲ್ಲ. ಬೊಗಳೋ ಹುಚ್ಚು ನಾಯಿಗಳು ಇದ್ದೇ ಇರುತ್ತವೆ. ಅವುಗಳನ್ನೆಲ್ಲ ದಾಟಿ ಭಾರತ ಮುಂದೆ ಹೋಗಬೇಕು ಅಷ್ಟೇ. ಇದು ಗೆಳೆಯರೇ, ಪ್ರಧಾನಿ ಮೋದಿ ಅವರನ್ನು ಕಾಂಗ್ರೆಸ್ ನಾಯಕರು ಮೆಚ್ಚಿರೋದು ವಿಶ್ವವೇ ಈಗ ಯುದ್ಧವನ್ನು ನಿಲ್ಲಿಸೋಕೆ ಮೋದಿ ಅವರೇ ಬೇಕು ಅಂತಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.